Hello my dear students, once again welcome back to English online class. In the previous class we started the new grammar topic, that is the reported speech or indirect speech, which comes in the 27th question number in your examination question paper and also which contains 5 valuable marks. So in the previous class I hope that you have understood properly and completely the definition of direct speech and indirect speech with the reference of two example sentences, as well as and how to identify the direct speech sentences and also indirect speech sentences properly and completely. Still, if you have any hope, any doubts and any queries, you can get the clarification through WhatsApp or call. So, and also at the end of the previous class, we come to know are certain rules are there to change direct speech to indirect speech. For example, change of tenses, change of auxiliaries, change of pronouns and change of some words. ಸೊ ವಿದ್ಯಾರ್ಥಿಗಳೇ, ಕಳೆದ ಒಂದು ವರ್ಗದಲ್ಲಿ ನಾವು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನುವಂತಹ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅದರ ವ್ಯಾಖ್ಯಾನ ಮತ್ತು ಅದರ ಅರ್ಥ ಮತ್ತು ಅದರಲ್ಲಿ ಕಾಣಸಿಗುವಂತಹ ಕೆಲವೊಂದಿಷ್ಟು ಏನು ಅಂಶಗಳಿದ್ದಾವೆ, ಕಂಡುಹಿಡಿಯುವಂಥ ಅಂಶಗಳು ಯಾವುವು, ಡೈರೆಕ್ಟ್ ಸ್ಪೀಚ್ನ ವಾಕ್ಯಗಳನ್ನು ಹೇಗೆ ಕಂಡುಹಿಡಿಯಬೇಕು, ಹಾಗೆಯೇ ಒಂದು ಇಂಡೈರೆಕ್ಟ್ ಸ್ಪೀಚ್ ಅಥವಾ ಪರೋಕ್ಷ ಕಥನ ಅಂತ ಏನು ಕರಿತೀವಿ ಆ ಪರೋಕ್ಷ ಕಥನದ ವಾಕ್ಯಗಳನ್ನು ಹೇಗೆ ಕಂಡುಹಿಡಿಯಬೇಕು, ಆ ಎರಡು ಉದಾಹರಣೆ ವಾಕ್ಯಗಳ ಒಂದು ಆಧಾರವಾಗಿ ಒಂದು ಉಲ್ಲೇಖಾನಾಧಾರವಾಗಿ ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗೆಯೇ ಒಂದು ನಿನ್ನೆಯ ವರ್ಗದ ಕೊನೆಯ ಗಳಿಗೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಈ ಒಂದು ಪ್ರತ್ಯಕ್ಷ ಕಥನದಿಂದ ಪರೋಕ್ಷ ಕಥನಕ್ಕೆ ವಾಕ್ಯಗಳನ್ನು ಬದಲಾಯಿಸುವಾಗ ಅದರದೇ ಆದಂತಹ ಕೆಲವೊಂದಿಷ್ಟು ಬದಲಾವಣೆಗಳ ನಿಯಮಗಳಿದ್ದಾವೆ. ಉದಾಹರಣೆಗೆ ಕಾಲಗಳ ಬದಲಾವಣೆ, ಒಂದು ಆಕ್ಸಿಲರಿ ಪದಗಳ ಬದಲಾವಣೆ, ಸರ್ವನಾಮಗಳ ಬದಲಾವಣೆ ಮತ್ತು ಕೆಲವೊಂದಿಷ್ಟು ಪದಗಳ ಬದಲಾವಣೆಗಳು, ಅವು ಎಲ್ಲವನ್ನು ನಾವು ಗಮನ ಹರಿಸಿದ್ದೇವೆ. ಸೊ ಟುಡೇ ವಿ ವಿಲ್ ಗೋ ಫಾರ್ ದ ಕಂಟಿನ್ಯೂಯೇಷನ್ ಪಾರ್ಟ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್ ಫ್ರಾಮ್ ದ ಡಿಸ್ಕಂಟಿನ್ಯೂಡ್ ಪಾರ್ಟ್ ಆಫ್ ಯೆಸ್ಟರ್ಡೇ ಕ್ಲಾಸ್. Those are some rules to change direct speech to indirect speech. So the main and important, the first rule of changing from direct and indirect speech, that is change of tenses. So change of tenses. If the direct speech sentence is in the simple present tense main verb V1 form, we have to change that simple present tense main verb V1 form into past tense main verb V2 form. ಸೊ ವಿದ್ಯಾರ್ಥಿಗಳೇ, ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳು ಮೇನ್ ವರ್ಬ್ V1 ಫಾರ್ಮ್ನಲ್ಲಿ ಇದ್ದರೆ ಆ ವಾಕ್ಯವನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾವಣೆ ಮಾಡುವಾಗ ಅದನ್ನು ಸಿಂಪಲ್ ಪಾಸ್ಟ್ ಟೆನ್ಸು ಮೇನ್ ವರ್ಬ್ V2 ಫಾರ್ಮಿಗೆ ಒಯ್ಯಬೇಕು, ಬದಲಾವಣೆ ಮಾಡಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಇನ್ ದ ಚೇಂಜ್ ಆಫ್ ಟೆನ್ಸಸ್. And the second point in the change of tenses is if the direct speech sentence is in the present continuous tense, for example including the helping verbs like am, is, are plus main verb plus ing, then we have to change present continuous tense from present past continuous tense in the time of changing into indirect speech sentence, including the helping verb was, were plus main verb plus ing. ಸೊ ವಿದ್ಯಾರ್ಥಿಗಳೇ, ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ವಾಕ್ಯಗಳನ್ನು ಒಳಗೊಂಡಿದ್ದರೆ ಅವುಗಳನ್ನು ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಬದಲಾವಣೆ ಮಾಡಬೇಕು. ಉದಾಹರಣೆಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ವಾಕ್ಯಗಳು ಆಮ್, ಈಸ್, ಆರ್ ಮತ್ತು ಮೇನ್ ವರ್ಬ್ ಪ್ಲಸ್ ING ಫಾರ್ಮುಲಾನ ಒಳಗೊಂಡಿದ್ದರೆ ಅದೇ ಒಂದು ವಾಕ್ಯವನ್ನು ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಒಯ್ಯಬೇಕು. ವಾಸ್, ವೇರ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಫಾರ್ಮುಲಾವನ್ನು ಅಲ್ಲಿ ಬದಲಾವಣೆ ಮಾಡುವುದರ ಜೊತೆಗೆ. ಸೊ ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್ ಆಫ್ ಚೇಂಜಿಂಗ್
tenses. The third one is if the direct speech sentence is in the present perfect tense, including the have, has plus main verb plus V3 form, then we have to change into indirect speech, including the helping verb had plus main verb plus V3 form. ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇತ್ತಂದರೆ, ಉದಾಹರಣೆಗೆ ಹ್ಯಾವ್ ಹೆಲ್ಪಿಂಗ್ ವರ್ಬ್, ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ V3 ಫಾರ್ಮ್ನಲ್ಲಿ ಇದ್ದರೆ ಆ ಒಂದು ವಾಕ್ಯವನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಬದಲಾವಣೆ ಮಾಡಬೇಕು, ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ V3 ಫಾರ್ಮನ್ನು ಹಾಕಿಕೊಂಡು. So the fourth point of the change of the tenses is if the direct speech sentence is in the present perfect continuous tense, including the have been or has been plus main verb plus ing formula, then in the time of converting into indirect speech sentence we have to change from that sentence to past perfect continuous tense, including the helping verb had been plus main verb plus ing. ಸೊ ವಿದ್ಯಾರ್ಥಿಗಳೇ, ಡೈರೆಕ್ಟ್ ಸ್ಪೀಚ್ನಲ್ಲಿ ಏನಾದರೂ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯಗಳಿದ್ದರೆ, ಉದಾಹರಣೆಯಾಗಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಬಳಕೆ ಮಾಡಿಕೊಂಡು ಮೇನ್ ವರ್ಬ್ ಪ್ಲಸ್ ING ಫಾರ್ಮ್ನಲ್ಲಿ ಇತ್ತು ಅಂದರೆ ಆ ಒಂದು ವಾಕ್ಯವನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಒಯ್ಯಬೇಕು. ಉದಾಹರಣೆಗೆ ಹ್ಯಾಡ್ ಬೀನ್ ಮತ್ತು ಮೇನ್ ವರ್ಬ್ ಪ್ಲಸ್ ING ಫಾರ್ಮುಲಾವನ್ನು ಬದಲಾವಣೆ ಮಾಡುವುದರ ಜೊತೆಗೆ. So if the direct speech is in the present tense, including the am, is, are, then we have to change it into past tense by adding the helping verbs or changing the helping verbs from was and were, singular and plural helping verbs. ಸೊ ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ವಾಕ್ಯಗಳು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದರೆ, ಉದಾಹರಣೆಗೆ ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬನ್ನು ಒಳಗೊಂಡಿದ್ದರೆ ಅದನ್ನು ನಾವು ಪಾಸ್ಟ್ ಟೆನ್ಸಿಗೆ ಬದಲಾವಣೆ ಮಾಡುವಾಗ ಅದನ್ನು ವಾಸ್ ಮತ್ತು ವೇರ್ ಹೆಲ್ಪಿಂಗ್ ವರ್ಬನ್ನು ಹಾಕಿ ನಾವು ಅದನ್ನು ಬದಲಾವಣೆ ಮಾಡಬೇಕು. ಇಫ್ ದ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಈಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್, including main verb plus V2 form, then we have to change from this to past perfect tense in adding the helping verb had plus main verb plus V3 form. ಸೊ ವಿದ್ಯಾರ್ಥಿಗಳೇ, ಒಂದು ವೇಳೆ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಡೈರೆಕ್ಟ್ ಸ್ಪೀಚಿನ ವಾಕ್ಯಗಳು ಇದ್ದರೆ, ಉದಾಹರಣೆಗೆ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪ್ಲಸ್ V2 ಫಾರ್ಮ್ನಲ್ಲಿ ಇದ್ದು ಅಂತಂದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಬದಲಾವಣೆ ಮಾಡಬೇಕು, ಅಲ್ಲಿ ಹ್ಯಾಡ್ ಮತ್ತು ಮೇನ್ ವರ್ಬ್ ಪ್ಲಸ್ V3 ಫಾರ್ಮನ್ನು ಹಾಕಿಕೊಂಡು. If the direct speech sentence is in the past continuous tense, including helping verbs like was, were plus main verb plus ing, then we have to change this sentence into past perfect continuous tense, adding the had been plus main verb plus ing in the time of changing from direct speech to indirect speech. ಸೊ ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ವಾಕ್ಯವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದ್ದರೆ, ವಾಸ್, ವೇರ್, ಮೇನ್ ವರ್ಬ್ ಪ್ಲಸ್ ING ಫಾರ್ಮುಲಾ ಒಳಗೊಂಡಿದ್ದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಬದಲಾವಣೆ ಮಾಡಬೇಕು, ಹ್ಯಾಡ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಫಾರ್ಮುಲಾವನ್ನು ಹಚ್ಚಿ ಅಥವಾ ಬಳಕೆ ಮಾಡಿಕೊಂಡು. If the direct speech sentence is in the past perfect tense, including the helping verb had plus main verb plus V3, then we have to change from this sentence to past perfect tense in the time of changing from direct speech to indirect speech, adding the had helping verb plus main verb plus V3 form. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪ್ಲಸ್ V3 ಫಾರ್ಮುಲಾನ ಒಳಗೊಂಡಿದ್ದರೆ ಆ ವಾಕ್ಯವನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾವಣೆ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ನಾವು ಅದನ್ನು ಬದಲಾಯಿಸಬೇಕು, ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪ್ಲಸ್ V3 ಫಾರ್ಮ್ನ ಒಂದು ಫಾರ್ಮುಲಾ ಬಳಕೆ ಮಾಡಿಕೊಂಡು. So if the direct speech sentence is in the past perfect continuous tense, including the had been plus main verb plus ING formula, then without changing this formula we have to change the direct speech to indirect speech with the same formula, including had been plus main verb plus ING. ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯವು
ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಇದ್ದರೆ ಹ್ಯಾಡ್ ಬಿನ್ ಪ್ಲಸ್ ಮೇನ್ ಪ್ಲಸ್ ING ಫಾರ್ಮುಲಾ ಒಳಗೊಂಡಿದ್ದರೆ ಅದೇ ಥರದವಾಗಿ ಯಾವುದೇ ಬದಲಾವಣೆ ಮಾಡಲಾರದೆ ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾವಣೆ ಮಾಡುವಾಗ ಅದೇ ಫಾರ್ಮುಲಾವನ್ನು ಯಥಾವತ್ತಾಗಿ ಬಳಕೆ ಮಾಡಿಕೊಂಡು ಹ್ಯಾಡ್ ಬಿನ್ ಪ್ಲಸ್ ಮೇನ್ ಪ್ಲಸ್ INGಯನ್ನು ಬಳಕೆ ಮಾಡಿಕೊಂಡರೆ ನಾವು ಬದಲಾಯಿಸಬೇಕು. ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಚೇಂಜ್ ಆಫ್ ಟೆನ್ಸಸ್ ಫ್ರಮ್ ಚೇಂಜಿಂಗ್ ಫ್ರಮ್ direct speech to indirect speech sentences. So my students, I hope that you have understood properly and completely about the first important rule of changing direct speech to indirect speech sentences, that is change of tenses. So now let us go for the second important point of rule, that is change of auxiliaries. ಸೊ ವಿದ್ಯಾರ್ಥಿಗಳೇ, ಈ ಮೊದಲು ಕಾಲಗಳ ಬದಲಾವಣೆಯನ್ನು ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಯಾವ ರೀತಿ ಡೈರೆಕ್ಟ್ ಸ್ಪೀಚ್ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾವಣೆ ಮಾಡುವಾಗ ಪ್ರಮುಖವಾದಂತಹದ್ದು ಕಾಲಗಳ ಬದಲಾವಣೆ. ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೀರಿ ಎಂದು ತಿಳಿದುಕೊಂಡು ಈಗ ಎರಡನೆಯ ಮುಖ್ಯವಾದಂತಹ ಒಂದು ಬದಲಾವಣೆಯ ಒಂದು ನಿಯಮ ಎಂದರೆ ಅದು ಆಕ್ಸಿಲರಿ ಪದಗಳ ಬದಲಾವಣೆ. ಸೊ ಲೆಟ್ ಅಸ್ ನೋ ವಿಚ್ ಆರ್ ದೋಸ್ ಆಕ್ಸಿಲರಿ ವರ್ಡ್ಸ್ changes from direct speech to indirect speech. So the first change of auxiliary is am and is helping verbs. Am and is. If the direct speech sentence is in am or is, then we have to change it into indirect speech by changing the auxiliary verb or helping verb from am is to was, because am and is indicate the singular form, so was is also indicating the singular form. So that's why if the direct speech sentence is in am or is, then we have to change from direct speech to indirect speech by changing the helping verb or auxiliary verb was. ಸೊ ವಿದ್ಯಾರ್ಥಿಗಳೇ, ಡೈರೆಕ್ಟ್ ಸ್ಪೀಚಿನ ವಾಕ್ಯವು ಆಮ್ ಮತ್ತು ಈಸ್ ಹೆಲ್ಪಿಂಗ್ ವರ್ಬ್ನಿಂದ ಬಾಗಿದ್ದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಅಲ್ಲಿ ವಾಸ್ ಹೆಲ್ಪಿಂಗ್ ವರ್ಬನ್ನು ಹಾಕಿಕೊಂಡು ಬದಲಾವಣೆ ಮಾಡಬೇಕು. ಸೊ ದ ಸೆಕೆಂಡ್ ಪಾಯಿಂಟ್ ಆಫ್ ಚೇಂಜ್ ಆಫ್ ಆಕ್ಸಿಲರೀಸ್ ಈಸ್ ಆರ್. If the direct speech sentence is in the are, used by are or added by are helping verb, then we have to change it into where in the time of changing into indirect speech. If there is are, then there should be where. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯವು ಆರ್ ಹೆಲ್ಪಿಂಗ್ ವರ್ಬ್ನಿಂದ ಇದ್ದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ವೇರ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. And the third one is, if the direct speech sentence is in the was or were helping verb, then we have those words into had been form in the time of changing it into indirect speech. ಸೊ ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯವು ವಾಸ್ ಮತ್ತು ವೇರ್ ಹೆಲ್ಪಿಂಗ್ ವರ್ಬ್ನಿಂದ ಬಳಕೆಯಾಗಿದ್ದರೆ ಆ ಸಂದರ್ಭದಲ್ಲಿ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ನಾವು ಅಲ್ಲಿ ವಾಸ್ ವೇರ್ ಹೆಲ್ಪಿಂಗ್ ವರ್ಬ್ನ ಬದಲಾಗಿ ಹ್ಯಾಡ್ ಬೀನ್ ಅನ್ನು ಬಳಸಿಕೊಳ್ಳಬೇಕು. So the next one is, if the direct speech sentence is included with the have or has, then we have to change into had in the time of changing to indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ವಾಕ್ಯವು ಹ್ಯಾವ್ ಮತ್ತು ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ಗಳಿಂದ ಕೂಡಿದ್ದರೆ ನಾವು ಒಂದು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಅಲ್ಲಿ ನಾವು ಹ್ಯಾಡ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಹ್ಯಾವ್, ಹ್ಯಾಸ್, ಹ್ಯಾಡ್. If the direct speech is in the shall auxiliary verb, then in the time of changing it into indirect speech sentence, we have to convert from shall or change from shall to should auxiliary verb. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯವು ಶಾಲ್ ಆಕ್ಸಿಲರಿ ವರ್ಬಿನಿಂದ ಕೂಡಿದ್ದರೆ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಶುಡ್ ಆ ಒಂದು ಆಕ್ಸಿಲರಿ ಪದವನ್ನು ನಾವು ಬಳಕೆ ಮಾಡ್ಕೋಬೇಕು. ಒಂದು ವೇಳೆ ಶಾಲ್ ಇದ್ದರೆ ಅದು ಶುಡ್ ಆಗಬೇಕು.
If the direct speech sentence is in the will auxiliary verb, then we have to change that will into would auxiliary verb in the time of changing it into ಇಂಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್. ಸೊ ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ಒಂದು ವಾಕ್ಯವು ವಿಲ್ ಆಕ್ಸಿಲರಿ ಪದದಿಂದ ಬಳಕೆಯಾಗಿದ್ದರೆ, ರಚನೆಯಾಗಿದ್ದರೆ, ನಾವು ಅದನ್ನು ಒಂದು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಅಲ್ಲಿ ನಾವು ವುಡ್ ಒಂದು ಆಕ್ಸಿಲರಿ ಪದವನ್ನು ನಾವು ಬದಲಾಯಿಸಬೇಕು, ವುಡ್ ಆಗಿ ಬದಲಾಯಿಸಬೇಕು. And next one is, if the direct speech sentence is in the can auxiliary verb, then we have to change it into could auxiliary verb. ಸೊ ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯವು ಕ್ಯಾನ್ ಆಕ್ಸಿಲರಿ ಪದದಿಂದ ಕೂಡಿದ್ದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಕುಡ್ ಆಕ್ಸಿಲರಿ ವರ್ಬ್ ಅನ್ನು ನಾವು ಹಾಕಿಕೊಳ್ಳಬೇಕು. ಕ್ಯಾನ್ ಇದ್ರೆ ಕುಡ್ ಆಗಬೇಕು. If the direct speech sentence is in the auxiliary verb may, then we have to use the might auxiliary verb in the time of changing it into indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯವು ಮೇ ಆಕ್ಸಿಲರಿ ಪದವನ್ನು ಹೊಂದಿದ್ದರೆ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಮೈಟ್ ಆಕ್ಸಿಲರಿ ಪದವನ್ನು ಬಳಸಿಕೊಳ್ಳಬೇಕು. ಮೇ ಇದ್ರೆ ಮೈಟ್. If the direct speech sentence is in the must auxiliary verb, then we have to change it into must or must have in the time of changing to indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯವು ಮಸ್ಟ್ ಆಕ್ಸಿಲರಿ ಪದದಿಂದ ಒಳಗೊಂಡಿದ್ದರೆ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಮಸ್ಟ್ ಆರ್ ಮಸ್ಟ್ ಅಥವಾ ಮಸ್ಟ್ ಹ್ಯಾವ್ ಆಕ್ಸಿಲರಿ ಪದವನ್ನು ಬಳಸಿಕೊಳ್ಳಬೇಕು. If the direct speech sentence is in the form of should itself, then we have to change without changing the should, just we have to keep as it is in the time of changing it to indirect speech. As it is means should becomes should only, or in advanced grammar we can use also should have. So ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯವು ಶುಡ್ ಒಂದು ಆಕ್ಸಿಲರಿ ಪದವನ್ನು ಹೊಂದಿದ್ದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಅದನ್ನು ಯಥಾವತ್ತಾಗಿ ಶುಡ್ ಬಳಸಿಕೊಳ್ಳಬೇಕು ಅಥವಾ ಶುಡ್ ಹ್ಯಾವ್ ಅನ್ನು ಬಳಸಿಕೊಳ್ಳಬಹುದು. ಸೊ ಒನ್ಸ್ ಅಗೇನ್ ಐ ವಿಲ್ ರಿಕಾಲ್ ದ ಚೇಂಜ್ ಆಫ್ ಆಕ್ಸಿಲರೀಸ್. ಆಮ್, ಈಸ್, ವಾಸ್, ಆರ್, ವೇರ್, ವಾಸ್, ವೇರ್, ಹ್ಯಾಡ್ ಬೀನ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಶಾಲ್, ಶುಡ್, will, would, can, could, may, might, must, must or must have, should or should have. So this is all about the second rule to change from direct speech to indirect speech, that is the change of auxiliary or change of auxiliaries. So my dear students, I hope that you have understood once again completely and properly about the change of tenses and change of auxiliary verbs. So let us go for the next third point and also the important rule to change direct speech into indirect speech sentences, that is change of pronouns. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಯಾವ ತರಹದಾಗಿ ಕಾಲಗಳನ್ನು ಬದಲಾವಣೆ ಮಾಡಬೇಕು ಮತ್ತು ಯಾವ ತರಹವಾಗಿ ಆಕ್ಸಿಲರಿ ಪದಗಳನ್ನು ನೀವು ಬದಲಾವಣೆ ಮಾಡಬೇಕು, ಡೈರೆಕ್ಟ್ ಸ್ಪೀಚಿನ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಎಂಬುದನ್ನು ತಿಳ್ಕೊಂಡಿದ್ದೀರಿ. ಈಗ ಮತ್ತೊಂದು ಮುಖ್ಯವಾದಂತಹ ಒಂದು ನಿಯಮ, ಒಂದು ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡಬೇಕಾದ್ರೆ ಇರುವಂತಹದ್ದು ಯಾವುದು ಅಂದರೆ ಅದುವೇ ಚೇಂಜ್ ಆಫ್ ಪ್ರೊನೌನ್ಸ್, ಅಂದರೆ ಒಂದು ಸರ್ವನಾಮಗಳ ಬದಲಾವಣೆ. ಸೊ ಇಫ್ the direct speech sentence is in first person subject, for example I or we, ನಾನು ಅಥವಾ ನಾವು, then we have to change these subjects into pronoun by using he, she, they, depend upon genders, depend upon singular or plural forms into ಅವನು, ಅವಳು, ಅವರು.
ಸೊ ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ವಾಕ್ಯವು ಉದಾಹರಣೆಗೆ ಐ ನಾನು ಅಥವಾ ವಿ ನಾವು ಅನ್ನುವಂತಹ ಕರ್ತೃಪದಗಳಿಂದ ಏನಾದರೂ ಬಳಕೆಯಾಗಿದ್ದರೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಅಥವಾ ಶಿ ಅಥವಾ ಪ್ಲೂರಲ್ ಫಾರ್ಮ್ ಥರ್ಡ್ ಪರ್ಸನ್ ದೇ ಅವರು ಏನಂತಿವೆ ಅವುಗಳ ಒಂದು ಬಳಸಬೇಕು. ಅವು ಹೆಣ್ಣಿದ್ದರೆ ಅಥವಾ ಗಂಡಿದ್ದರೆ ಅಥವಾ ಏಕವಚನ ಅಥವಾ ಬಹುವಚನ ಅದರ ಆಧಾರದ ಮೇಲೆ ಬದಲಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಒಂದು ನಡೆಯುತ್ತದೆ. So the next important point among the change of pronouns is if the direct speech sentence is used by the second person you or singular second person ನೀನು ಅಥವಾ ಪ್ಲೂರಲ್ ಸೆಕೆಂಡ್ ಪರ್ಸನ್ ನೀವು, then we have to change this you into he or she or it or they when the time of changing into indirect speech. For example, ಅವನು ಅವಳು ಅದು ಅವರು. ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯವು ಸೆಕೆಂಡ್ ಪರ್ಸನ್ ನೀನು ಅಥವಾ ನೀವನ್ನು ಒಳಗೊಂಡಿರುವಂತಹ ಪದವನ್ನು ಏನಾದರೂ ಬಳಕೆಯಾಗಿದ್ದರೆ ನಾವು ಅದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾವಣೆ ಮಾಡುವಾಗ ಮತ್ತೆ ಅದೇ ತರಹದಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದಂತಹ ಹಿ ಅಥವಾ ಶಿ ಅಥವಾ ಇಟ್ಟು ಮತ್ತು ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಆದಂತಹ ಬಹುವಚನವಾದಂತಹ ದೇ ಅವನು ಅವಳು ಅದು ಅವರುಗಳನ್ನು ಬಳಸಬೇಕಾಗುತ್ತದೆ. If the third point among the change of pronouns is if the direct speech sentence is in the use of he, she, it, they, then we should not change. We should keep as it is in the time of changing direct speech to indirect speech by putting or using by keeping he, she, it, they as it is. ಸೊ ಮೂರನೆಯ ಪ್ರಮುಖವಾದಂತಹ ಒಂದು ಸರ್ವನಾಮಗಳ ಬದಲಾವಣೆಯ ಅಂಶದಲ್ಲಿ ಅದು ಯಾವುದೆಂದರೆ ಒಂದು ವೇಳೆ ಥರ್ಡ್ ಪರ್ಸನ್ ಹಿ ಶಿ ಇಟ್ ದೇನೇ ಒಂದು ಡೈರೆಕ್ಟ್ ಸ್ಪೀಚ್ನಲ್ಲಿ ವಾಕ್ಯದಲ್ಲಿ ಇದ್ದರೆ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಯಥಾವತ್ತಾಗಿ ಹಿ ಶಿ ಇಟ್ ದೇ ಅವನು ಅವಳು ಅದು ಅವರುಗಳನ್ನೇ ಬಳಸಬೇಕು. ಕೇವಲ ಐ ವಿ ಬಂದರೆ ಹಿ ಶಿ ದೇ, ಯು ಬಂದರೆ ಹಿ ಶಿ ಇಟ್ ದೇ, ಹಿ ಶಿ ಇಟ್ ದೇ ಬಂದರೆ ಹಿ ಶಿ ಇಟ್ ದೇನೆ ಬಳಸಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಚೇಂಜ್ ಆಫ್ ಪ್ರೊನೌನ್ಸ್. ಸೊ ಒನ್ಸ್ ಅಗೇನ್ ಐ ವಿಲ್ ರಿಕಾಲ್ ದ ಚೇಂಜ್ ಆಫ್ ಪ್ರೊನೌನ್ಸ್. ಇಫ್ ಐ ಆ್ಯಂಡ್ ವಿ ದೆನ್ ಹಿ ಶಿ ದೇ. ಒಂದು ವೇಳೆ ನಾನು ನಾವು ಅಂತ ಇದ್ದರೆ ಅವನು ಅವಳು ಅವರು. ಇಫ್ ಸೆಕೆಂಡ್ ಪರ್ಸನ್ ಯು singular as well as both plural then he, she, it, they. ಒಂದು ವೇಳೆ ಸೆಕೆಂಡ್ ಪರ್ಸನ್ ಆದಂತಹ ಸಿಂಗ್ಯುಲರ್ ಏಕವಚನ ಯು ನೀನು ಅಥವಾ ನೀವು ಪ್ಲೂರಲ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಅವಳು ಅದು ಅವರೂನೇ ಆಗತ್ತೆ. he in the third person he, she, it, they and he, she, it, they as it is. ಒಂದು ವೇಳೆ ಅವನು ಅವಳು ಅದು ಅವರು ಅಂತಾನೆ ಇತ್ತಂದ್ರೆ ಡೈರೆಕ್ಟ್ ಸ್ಪೀಚ್ನಲ್ಲಿ, ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕೂಡ ಅದು ಯಥಾವತ್ತಾಗಿ ಅವನು ಅವಳು ಅದು ಅವರು ಅಂತಾನೆ ಆಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಚೇಂಜ್ ಆಫ್ pronouns. I hope that you have understood properly and completely the concept. So after studying change of pronouns, then let us go for the fourth and final important rule to change direct speech sentences into the indirect speech sentences. That is a change of some words. That is a change of some words. ಸೊ ವಿದ್ಯಾರ್ಥಿಗಳೇ, ಸರ್ವನಾಮಗಳನ್ನು ಹೇಗೆ ಬದಲಾವಣೆ ಮಾಡಬೇಕು ಎಂಬುದನ್ನು ತಿಳಿಯುವುದರ ಜೊತೆಗೆ ನಾಲ್ಕನೆಯ ಪ್ರಮುಖ ಮತ್ತು ಮಹತ್ವತೆಯಿಂದ ಕೂಡಿದಂತಹ ಮತ್ತೊಂದು ನಿಯಮ ಯಾವುದೆಂದರೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯಗಳು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಂತಹದ್ದು. ಅದುವೇ ಕೆಲವೊಂದಿಷ್ಟು ಪದಗಳ ಬದಲಾವಣೆ. ಹಾಗಾದರೆ ಯಾವುಗಳು ಆ ಕೆಲವೊಂದಿಷ್ಟು ಪದಗಳ ಬದಲಾವಣೆ ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ನೋ ವಿಚ್ ಆರ್ ದೋಸ್ change of some words in the time of direct speech to indirect speech.
if there is this word in the direct speech, we have to change that this into that in the indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಇದು ಎಂಬು ಎನ್ನುವಂತಹ ಪದ ಏನಾದರೂ ಬಳಕೆ ಇತ್ತಂದರೆ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಇದು ಪದ ಅದು ಆಗುತ್ತೆ, ಇದು ಅದು, ದಿಸ್ ದ್ಯಾಟ್ ಇದು ಅದು. So if the direct speech sentence is used with the word of these word, then in the time of changing into indirect speech, that word these will change into those. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ವಾಕ್ಯವು ಇವು ಅನ್ನುವಂತಹ ಪದವನ್ನ ಹೊಂದಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಅದು ಅವು ಅಂತ ಬಳಕೆಯಾಗುತ್ತೆ. ದೀಸ್, ದೋಸ್, ಇವು ಅವು. So if the direct speech sentence is with the word here, then it will be changed as there in the time of indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯವು ಇಲ್ಲಿ ಅನ್ನುವಂತಹ ಪದವನ್ನು ಹೊಂದಿದ್ದರೆ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ಅದು ಇಲ್ಲಿ ಅಲ್ಲಿ ಅಂತ ಆಗುತ್ತೆ. ಸೊ ಇಲ್ಲಿ ಅದು ಅಲ್ಲಿ ಅಂತ ಆಗುತ್ತೆ. ಸೊ if the direct speech sentence is with the word now, then it will be changed as then in the indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ವಾಕ್ಯವು ಈಗ ಅನ್ನುವಂತಹ ಪದವನ್ನು ಹೊಂದಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ನಂತರ ಅನ್ನುವಂತಹ ಪದಕ್ಕೆ ಹೋಗುತ್ತೆ. So if the direct speech sentence is in the word today, and that today word will be changed into that day in the indirect speech sentence. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಟುಡೇ ಅನ್ನುವಂತಹ ಪದದ ಬಳಕೆ ಏನಾದರೂ ಇತ್ತಂದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ಈ ಟುಡೇ ಅನ್ನುವಂತಹ ಪದ ದ್ಯಾಟ್ ಡೇ ಅಂದರೆ ಈ ದಿನ ಅನ್ನುವಂತಹ ಪದ ಏನಾದರೂ ಡೈರೆಕ್ಟ್ ಸ್ಪೀಚ್ನಲ್ಲಿ ಬಳಕೆಯಾಗಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ಆ ದಿನವೆಂದು ಬದಲಾವಣೆ ಆಗುತ್ತೆ. ಇಫ್ ದ ಡೈರೆಕ್ಟ್ ಸ್ಪೀಚ್ ಈಸ್ ಯೂಸ್ಡ್ ವಿತ್ ದ ವರ್ಡ್ yesterday, and that yesterday word will be changed as the previous day in the indirect speech sentence. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ನಿನ್ನೆ ಅನ್ನುವಂತಹ ಪದ ಏನಾದರೂ ಬಳಕೆಯಾಗಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ಅದು ಹಿಂದಿನ ದಿನ ಎಂದು ಬಳಕೆಯಾಗುತ್ತೆ, ಬದಲಾವಣೆಯಾಗುತ್ತೆ. If the direct speech sentence is used with the word tomorrow, then it will be, or that word will be changed into the next day in the indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯದಲ್ಲಿ ನಾಳೆ ಎನ್ನುವಂತಹ ಪದ ಏನಾದರೂ ಬಳಕೆಯಾಗಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ಅದು ಮಾರನೇ ದಿನ ಎಂದು ಬದಲಾವಣೆ ಆಗುತ್ತೆ. ಟುಮಾರೋ, ದಟ್, ನೆಕ್ಸ್ಟ್ ಡೇ. If the direct speech sentence is used with the word tonight, then that tonight word will be changed into that night in the indirect speech sentence. ಒಂದು ವೇಳೆ ಡೈರೆಕ್ಟ್ ಸ್ಪೀಚಿನ ವಾಕ್ಯದಲ್ಲಿ ಇಂದು ರಾತ್ರಿ ಅನ್ನುವಂತಹ ಪದ ಏನಾದರೂ ಬಳಕೆಯಾಗಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ಹಿಂದಿನ ರಾತ್ರಿ ಎಂದು ಬಳಕೆ ಆಗುತ್ತೆ. If the direct speech sentence is used with the word the next week, then it will be changed it into the following week in the indirect speech. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನ ವಾಕ್ಯದಲ್ಲಿ ಮುಂದಿನ ವಾರ ಅನ್ನುವಂತಹ ಪದ ಏನಾದರೂ ಬಳಕೆಯಾಗಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ಬರುವ ವಾರವೆಂದು ಅದು ಬದಲಾವಣೆ ಆಗುತ್ತೆ. If the direct speech sentence is used with the next month or next year, those words will be changed it into the following month or the following year in the indirect speech sentences. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಮುಂದಿನ ತಿಂಗಳು ಅಥವಾ ಮುಂದಿನ ವರ್ಷ ಅನ್ನುವಂತಹ ಪದಗಳ ಬಳಕೆಯಾಗಿದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಬರುವ ತಿಂಗಳು ಮತ್ತು ಬರುವ ವರ್ಷ ಎಂದು ಅದು ಬದಲಾವಣೆ ಆಗುತ್ತವೆ.
So this is all about the change of some words, and once again I will recall these some words, how those words are going to change from direct speech to indirect speech one by one. This, that, these, those, here, there, now, then, today, that day, yesterday, the previous day, tomorrow, the next day, tonight, that night, last night, the previous night, or the last night, next week, the following week, next month, the following month, next year, the following year. So these are all change of some words, change of some words. So my dear students, once again I hope that you have understood properly and completely. If you have any doubts or queries regarding this change of some words, change of pronouns, change of tenses, change of auxiliaries, you can ask and get the clarification through the WhatsApp or call. And in the next class we will go for solving examples, sentence wise sentences, and later we will go for to changing from dialogue to paragraph as per the pattern of question paper prescribed by the PU board. So in the next class we will go for solving examples, first line sentence by sentence, then dialogue to paragraph. So stay tuned and thank you.